ವೆಲ್ಕಮ್ ಟು ಹ್ಯಾಪಿ ಟು ಲರ್ನ್ ವಿತ್ ಮಿಲನಾ ಚಾನೆಲ್. ಇವತ್ತಿನ ವಿಷಯ ವಿಶಿಷ್ಟ ಮಕ್ಕಳ ಶಿಕ್ಷಣ. ಇದು ತುಂಬ ಮುಖ್ಯವಾಗಿರುವಂತಹ ಟಾಪಿಕ್. ಸಾಕಷ್ಟು CET ಮತ್ತು TET ಎಕ್ಸಾಮ್ಗಳಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಈ ವಿಶಿಷ್ಟ ಮಕ್ಕಳ ಶಿಕ್ಷಣದ ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳ್ಕೊಳ್ತೀವಿ. ಸೊ ಈಗ ವಿಶಿಷ್ಟ ಮಕ್ಕಳ ಶಿಕ್ಷಣಕ್ಕೆ ಇಲಾಖೆಯಲ್ಲಿ ಹೊಸ ಹೆಸರನ್ನು ಇಟ್ಟಿದ್ದಾರೆ. CWSN ಅಂಥೇಳಿ ಈಗ ಕರೀತಾರೆ. CWSN ಅಂದರೆ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್. ವಿಶಿಷ್ಟ ಮಕ್ಕಳು ಎಂಬ ಪರಿಕಲ್ಪನೆ ನಿರ್ದಿಷ್ಟವಾಗಿ ಹೀಗೇ ಇರುತ್ತದೆ. ಈ ಮಕ್ಕಳಿಗೆ ವಿಶಿಷ್ಟ ಮಕ್ಕಳು ಅನ್ನುವಂತಹ ಅರ್ಥ ಕೊಡುವುದು ತುಂಬ ಕಷ್ಟ. ಯಾಕೆಂದರೆ ವಿವಿಧ ವ್ಯಕ್ತಿಗಳಿಗೆ ಇದು ವಿಭಿನ್ನ ಅರ್ಥ ನೀಡ್ತದೆ. ಕೆಲವು ಮನೋವಿಜ್ಞಾನಿಗಳ ಪ್ರಕಾರ ವಿಶೇಷವಾಗಿರುವಂತಹ ಸಾಮರ್ಥ್ಯಗಳನ್ನೊಳಗೊಂಡ ಪ್ರತಿಭಾನ್ವಿತ ಮಕ್ಕಳನ್ನು ವಿಶಿಷ್ಟ ಮಕ್ಕಳು ಅಂತ ಹೇಳಿ ಕರೀತಾರೆ. ಇನ್ನು ಕೆಲವು ಮನೋವಿಜ್ಞಾನಿಗಳ ಪ್ರಕಾರ ಸಾಮಾನ್ಯರಿಗಿಂತ ಭಿನ್ನವಾದ ಹಾಗೂ ಶೈಕ್ಷಣಿಕ ಸಾಧನೆಯಲ್ಲಿ ತೀರಾ ಹಿಂದುಳಿದ ಮಕ್ಕಳು ವಿಶಿಷ್ಟ ಮಕ್ಕಳು ಅಂಥೇಳಿ ಕರೀತಾರೆ. ಈ ಶಿಕ್ಷಣದಲ್ಲಿ ವಿಶಿಷ್ಟ ಮಕ್ಕಳು ಎಂಬ ಪದ ಬಳಕೆ ಜೀವಶಾಸ್ತ್ರ ಆಗಿರ್ಬೋದು, ಮನೋವಿಜ್ಞಾನ ಆಗಿರ್ಬೋದು, ವೈದ್ಯಕೀಯ ವಿಜ್ಞಾನ ಆಗಿರ್ಬೋದು ಮತ್ತು ಇತರೆ ಕ್ಷೇತ್ರಗಳಿಗಿಂತ ಭಿನ್ನವಾಗೈತಿ. ವಿಶಿಷ್ಟ ಮಕ್ಕಳು ತಮ್ಮ ವಿಶೇಷವಾಗಿರುವಂತಹ ಗುಣಗಳನ್ನು ಹೊಂದಿರುವವರು ಮತ್ತು ಇತರರಿಗಿಂತ ಅವರು ಏನಾಗಿರ್ತಾರೆ, ಭಿನ್ನರಾಗಿರ್ತಾರೆ. ವಿಶಿಷ್ಟ ಮಕ್ಕಳು ಎಂಬ ಪದ ಈ ಎರಡು ರೀತಿಯಾಗಿರೋ ಮಕ್ಕಳನ್ನು ಅವರು ಒಳಗೊಂಡಿರ್ತಾರೆ. ಅವರಲ್ಲಿ ಭಿನ್ನತೆಗಳಿಗಿಂತ ಸಾಮಾನ್ಯ ಮಕ್ಕಳ ಮಟ್ಟಕ್ಕೆ ಸಾಧನೆ ಮಾಡಲಾಗದವರು ಕೂಡ ವಿಶಿಷ್ಟ ಮಕ್ಕಳು. ಇನ್ನು ತಮ್ಮಲ್ಲಿರುವಂತಹ ಭಿನ್ನತೆಗಳಿಗಿಂತ ಸರಾಸರಿಗಿಂತ ಮೇಲ್ಮಟ್ಟದ ಸಾಧನೆ ಮಾಡಬಲ್ಲವರು, ಇವರಿಬ್ಬರು ಕೂಡ ವಿಶಿಷ್ಟ ಮಕ್ಕಳೇ. ಅವರಲ್ಲಿರುವಂತಹ ಭಿನ್ನತೆಗಳಿಂದ ಸಾಮಾನ್ಯ ಮಕ್ಕಳ ಮಟ್ಟಕ್ಕೆ ಸಾಧನೆ ಮಾಡಲಾಗದವರು ಮತ್ತು ತಮ್ಮಲ್ಲಿರುವ ಭಿನ್ನತೆಗಳಿಗಿಂತ ಸರಾಸರಿಗಿಂತ ಮೇಲ್ಮಟ್ಟದ ಸಾಧನೆ ಮಾಡಬಲ್ಲವರು ವಿಶಿಷ್ಟ ಮಕ್ಕಳು. ಇವರಿಬ್ಬರು ಕೂಡ ಇಬ್ಬರಿಗೂ ಕೂಡ ನಾವು ವಿಶಿಷ್ಟ ಮಕ್ಕಳು ಅಂಥೇಳಿ ಕರಿತೀವಿ. ಇನ್ನು ವಿಶಿಷ್ಟ ಮಕ್ಕಳ ಶಿಕ್ಷಣದ ವ್ಯಾಖ್ಯೆಗಳನ್ನು ನೋಡೋದಾದರೆ, WM ಕ್ರುಕ್ಷಾಕ್ ಅನ್ನುವಂತಹ ಒಬ್ಬ ಮನೋವಿಜ್ಞಾನಿ ವಿಶಿಷ್ಟ ಮಗು ಅಂದರೆ ದೈಹಿಕವಾಗಿ, ಬೌದ್ಧಿಕವಾಗಿ, ಸಂವೇಗಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ಸಾಮಾನ್ಯ ಬೆಳವಣಿಗೆ ಮತ್ತು ವಿಕಾಸದಿಂದ ಭಿನ್ನ ಆಗಿರುವವನು ಮತ್ತು ಸಾಮಾನ್ಯ ತರಗತಿ ಕಾರ್ಯಕ್ರಮಗಳು ಏನಿರ್ತಾವಲ್ಲ ಅವುಗಳಿಂದ ಹೆಚ್ಚಿನ ಲಾಭ ಪಡೆಯದೇ ಇರುವಂತಹ ಮಗು ಮತ್ತು ಆ ಶಾಲೆಯಲ್ಲಿ ಆ ಮಗುವಿಗೆ ವಿಶೇಷ ತರಬೇತಿಯ ಅಗತ್ಯ ಇರುವವನು ವಿಶಿಷ್ಟ ಮಗು ಅಂಥೇಳಿ WM ಕ್ರುಕ್ಷಾಕ್ ಅನ್ನುವಂತಹ ಮನೋವಿಜ್ಞಾನಿ ಹೇಳಿದ್ದಾರೆ. ನೋಡ್ರಿ, ವಿಶಿಷ್ಟ ಮಗು ಅಂದ್ರೆ ದೈಹಿಕವಾಗಿ ಅವನು ನ್ಯೂನ್ಯವಾಗಿ ಸಾಮಾನ್ಯರಿಗಿಂತ ಭಿನ್ನ ಆಗಿರುವವನು, ಬೌದ್ಧಿಕವಾಗಿ ವಿಚಾರ ಮಾಡೋದರಲ್ಲಿ, ಆಮೇಲೆ ಎಮೋಷ್ನಲಿ ಮತ್ತು ಸೋಷಿಯಲ್ ಸಾಮಾಜಿಕವಾಗಿ ಸಾಮಾನ್ಯ ಬೆಳವಣಿಗೆ ಮತ್ತು ವಿಕಾಸದಿಂದ ಆತ ಭಿನ್ನ ಆಗಿರುವಂತಹ ಮಗು ವಿಶಿಷ್ಟ ಮಗು ಅಂಥೇಳಿ ಕ್ರುಕ್ಷಾಕ್ ಅನ್ನುವಂತಹ ಮನೋವಿಜ್ಞಾನಿ ಹೇಳ್ತಾರೆ. ಮತ್ತು ಅವರು ಶಾಲೆಯಲ್ಲಿ ಆ ಮಗುವಿಗೆ ವಿಶೇಷ ತರಬೇತಿಯ ಅಗತ್ಯತೆ ಇರುವಂತಹ ಮಗು ವಿಶಿಷ್ಟ ಮಗು ಅಂಥೇಳಿ ಕ್ರುಕ್ಷಾಕ್ ಅನ್ನುವಂಥ ಹೇಳ್ತಾರೆ. ಇನ್ನು ಸ್ಯಾಮುಯೆಲ್ ಎ ಕಿರ್ಕ್ ಅನ್ನುವಂತಹ ಮನೋವಿಜ್ಞಾನಿ ವಿಶಿಷ್ಟ ಮಗುವಿಗೆ ಒಂದು ವ್ಯಾಪಕವಾಗಿರುವ ಅರ್ಥವುಳ್ಳಂತಹ ವ್ಯಾಖ್ಯೆ ನೀಡಿದ್ದಾರೆ. ಅವರ ಪ್ರಕಾರ ವಿಶಿಷ್ಟ ಮಗು ಒಬ್ಬ ಸಾಮಾನ್ಯ ಮಗುವಿಗಿಂತ ಬೌದ್ಧಿಕವಾಗಿ, ದೈಹಿಕವಾಗಿ ಮತ್ತು ಸಾಮಾಜಿಕ ಗುಣಲಕ್ಷಣಗಳಲ್ಲಿ ಭಿನ್ನವಾಗಿರ್ತಾನೆ. ಇದಕ್ಕಾಗಿ ಅವನಿಗೆ ಶಾಲಾ ಕಾರ್ಯಕ್ರಮಗಳು ಮತ್ತು ವಿಶೇಷ ಶಾಲಾ ಸೇವೆಗಳು ಅವನ ಸಾಮರ್ಥ್ಯಗಳನ್ನು ಪರಿಪೂರ್ಣವಾಗಿ ಬೆಳೆಸಲು ಬದಲಾಗಬೇಕು. ಅವನ ಸಾಮರ್ಥ್ಯಗಳನ್ನು ಡ್ರಾ ಔಟ್ ಮಾಡಬೇಕು ಮತ್ತು ಆ ಮಗುವಿಗೆ ಪೂರಕ ಶಿಕ್ಷಣದ ಅಗತ್ಯ ಕೊಡಬೇಕು ಅಥವಾ ಅಗತ್ಯತೆ ಇದೆ. ಅಂತಹ ಮಗುವಿಗೆ ವಿಶಿಷ್ಟ ಮಗು ಅಂಥೇಳಿ ಕರೀತಾರೆ. ನಾವು ಜನರಲ್ಲಾಗಿ ಇಲ್ಲಿ ನೋಡೋದಾದರೆ ವಿಶಿಷ್ಟ ಮಗು ಅಂತಂದ್ರೆ
ದೈಹಿಕವಾಗಿ, ಬೌದ್ಧಿಕವಾಗಿ, ಸಂವೇಗಾತ್ಮಕವಾಗಿ, ಸಾಮಾಜಿಕವಾಗಿ ಇವು ಎಲ್ಲ ಥರದಲ್ಲಿ ಆ ಮಗು ಏನಿರಬೇಕು, ಸಾಮಾನ್ಯ ಮಗುವಿಗಿಂತ ಭಿನ್ನ ಆಗಿರುವಂತಹ ಮಗು ವಿಶಿಷ್ಟ ಮಗು. ಇನ್ನು ಈ ವಿಶಿಷ್ಟ ಮಕ್ಕಳ ವಿಧಗಳನ್ನು ನಾವು 5 ರೀತಿಯಾಗಿ ವಿಂಗಡಿಸಬಹುದು. ಒಂದೊಂದಾಗಿ ನೋಡ್ತಾ ಹೋಗೋಣ. ದೈಹಿಕ ವಿಶಿಷ್ಟ ಮಕ್ಕಳ ವಿಧಗಳು: ದೈಹಿಕ ವಿಶಿಷ್ಟ ಮಕ್ಕಳು ಮತ್ತು ಬೌದ್ಧಿಕ ವಿಶಿಷ್ಟ ಮಕ್ಕಳು, ಸಂವೇಗಾತ್ಮಕ ವಿಶಿಷ್ಟ ಮಕ್ಕಳು, ಸಾಮಾಜಿಕ ವಿಶಿಷ್ಟ ಮಕ್ಕಳು ಮತ್ತು ಶೈಕ್ಷಣಿಕವಾಗಿ ಇರುವಂತಹ ವಿಶಿಷ್ಟ ಮಕ್ಕಳು. ನೋಡ್ರಿ, ಇನ್ನೊಮ್ಮೆ ಹೇಳ್ತೀನಿ. ದೈಹಿಕ ವಿಶಿಷ್ಟ ಮಕ್ಕಳು, 2ನೇದು ಬೌದ್ಧಿಕ ವಿಶಿಷ್ಟ ಮಕ್ಕಳು, 3ನೇದು ಸಂವೇಗಾತ್ಮಕ ವಿಶಿಷ್ಟ ಮಕ್ಕಳು, 4ನೇದು ಸಾಮಾಜಿಕ ವಿಶಿಷ್ಟ ಮಕ್ಕಳು ಮತ್ತು 5ನೇದು ಶೈಕ್ಷಣಿಕ ವಿಶಿಷ್ಟ ಮಕ್ಕಳು. ಈ ರೀತಿ ನಾವು ವಿಶಿಷ್ಟ ಮಕ್ಕಳನ್ನು 5 ರೀತಿಯಾಗಿ ವಿಂಗಡಿಸ್ತೇವೆ. ಈ 5 ರೀತಿಯ ವಿಂಗಡಣೆಯಲ್ಲಿ ಒಂದೊಂದರಲ್ಲಿ ಮತ್ತು ಯಾವ್ಯಾವ ರೀತಿಯಾಗಿರುವಂತಹ ಮಕ್ಕಳು ವಿಶಿಷ್ಟ ಮಕ್ಕಳಾಗಿರ್ತವೆ. ಫಾರ್ ಎಕ್ಸಾಂಪಲ್, ಈಗ ದೈಹಿಕ ವಿಶಿಷ್ಟ ಮಕ್ಕಳಲ್ಲಿ ಮೂಳೆ ಕೀಲುಗಳಿಗೆ ಸಂಬಂಧಿಸಿದ ಸವಾಲುಗಳುಳ್ಳ ಮಕ್ಕಳಾಗಿರ್ಬೋದು, ದೃಷ್ಟಿಗೆ ಸವಾಲುಗಳುಳ್ಳ ಮಕ್ಕಳಾಗಿರ್ಬೋದು, ಕಿವಿ ಕೇಳದೇ ಇರುವಂತಹ ಮಕ್ಕಳು ಕೂಡ ವಿಶಿಷ್ಟ ಮಗುವೇ. ಅದು ದೈಹಿಕ ವಿಶಿಷ್ಟ ಮಕ್ಕಳಲ್ಲಿ ಬರುವಂಥದ್ದು. ಇನ್ನು ವಾಕ್ ಸಾಮರ್ಥ್ಯದ ಸವಾಲುಗಳುಳ್ಳ ಮಕ್ಕಳು, ಇವರೆಲ್ಲರೂ ಕೂಡ ದೈಹಿಕ ವಿಶಿಷ್ಟ ಮಕ್ಕಳಲ್ಲಿ ಬರ್ತಾರೆ. ಸೊ ದೈಹಿಕ ವಿಶಿಷ್ಟ ಅಂತಂದರೆ ಯಾರು? ಮೂಳೆ ಕೀಲುಗಳಿಗೆ ಸಂಬಂಧಿಸಿದ ಸವಾಲುಗಳುಳ್ಳ ಮಕ್ಕಳು, ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು, ಶ್ರವಣ ಸಾಮರ್ಥ್ಯದ ಸವಾಲುಗಳುಳ್ಳ ಮಕ್ಕಳು, ವಾಕ್ ಸಾಮರ್ಥ್ಯದ ಸವಾಲುಗಳುಳ್ಳ ಮಕ್ಕಳನ್ನು ದೈಹಿಕ ವಿಶಿಷ್ಟ ಮಕ್ಕಳು ಅಂಥೇಳಿ ನಾವು ವಿಂಗಡಿಸ್ತೀವಿ. ಇನ್ನು ಬೌದ್ಧಿಕ ವಿಶಿಷ್ಟ ಮಕ್ಕಳು ಅಂತಂದರೆ ಯಾವ್ಯಾವು? ಇಂಟೆಲೆಕ್ಚುಲಿ ಸ್ಪೆಷಲ್ ಚಿಲ್ಡ್ರನ್ಸ್ ಅಂದರೆ ಯಾವ್ಯಾವು? 1ನೇದವರು ಪ್ರತಿಭಾನ್ವಿತರು ಆಗಿರ್ಬೋದು, ಅಥವಾ ಮಂದಗತಿಯಲ್ಲಿ ಕಲಿಯುವವರಾಗಿರ್ಬೋದು, ಅಥವಾ ಮಾನಸಿಕ ಸವಾಲುಗಳುಳ್ಳ ಮಕ್ಕಳಾಗಿರ್ಬೋದು, ಅಥವಾ ಸೃಜನಶೀಲರಾಗಿರ್ಬೋದು, ಅಥವಾ ಅಪೂರ್ಣ ಸಾಧಕರಾಗಿರ್ಬೋದು. ಇವರೆಲ್ಲರೂ ಕೂಡ ಬೌದ್ಧಿಕ ವಿಶಿಷ್ಟ ಮಕ್ಕಳೇ. 1ನೇದು ಪ್ರತಿಭಾನ್ವಿತರು, ಮಂದಗತಿಯಲ್ಲಿ ಕಲಿಯುವವರು, ಮಾನಸಿಕ ಸವಾಲುಗಳುಳ್ಳ ಮಕ್ಕಳು, ಸೃಜನಶೀಲರು, ಅಪೂರ್ಣ ಸಾಧಕರು. ಇವರು ಯಾವ ಕ್ಯಾಟಗರಿಗಳು ಬರ್ತಾರ? ಬೌದ್ಧಿಕ ವಿಶಿಷ್ಟ ಮಕ್ಕಳು ದಲ್ಲಿ ನಾವು ಇವುಗಳನ್ನು ವಿಂಗಡಿಸ್ತೀವಿ. ವಿಂಗಡಣೆಯಲ್ಲಿ ಮತ್ತೊಂದು ವಿಂಗಡಣೆ. ಇನ್ನು 3ನೇದು ಸಂವೇಗಾತ್ಮಕ ವಿಶಿಷ್ಟ ಮಕ್ಕಳು. ಸಂವೇಗಾತ್ಮಕ ವಿಚಲಿತರಾಗಿರುವಂತಹ ಮಕ್ಕಳು ಅಂತಂದರೆ ಎಮೋಷ್ನಲಿ ಅವರು ಏನಾಗಿರ್ಬೋದು, ಭಾಳಷ್ಟು ವಿಚಲಿತರಾಗಿರುವಂತಹ ಮಕ್ಕಳನ್ನು ನಾವು ಸಂವೇಗಾತ್ಮಕ ವಿಶಿಷ್ಟ ಮಕ್ಕಳು ಅಂತೇಳಿ ಕರಿತೀವಿ. ಇನ್ನು 4ನೇದು ಸಾಮಾಜಿಕ ವಿಶಿಷ್ಟ ಮಕ್ಕಳು. ಯಾರ್ಯಾರು? ಈಗ ಸಾಮಾಜಿಕ ಅಪಸಮಾಯೋಜಿತರು ಇರ್ಬೋದು, ಅಥವಾ ಬಾಲಾಪರಾಧಿಗಳಿರ್ಬೋದು. ಇವರೆಲ್ಲ ವಿಶಿಷ್ಟ ಮಕ್ಕಳೇ. ಇನ್ನು ಶೈಕ್ಷಣಿಕ ವಿಶಿಷ್ಟ ಮಕ್ಕಳು ಅಂತಂದ್ರೆ ಕಲಿಕೆಯ ಸವಾಲುಗಳುಳ್ಳ ಮಕ್ಕಳಾಗಿರ್ಬೋದು, ಮತ್ತು ಭಾಷಾ ದೌರ್ಬಲ್ಯವುಳ್ಳ ಮಕ್ಕಳು ಕೂಡ ಈ ವಿಶಿಷ್ಟ ಶೈಕ್ಷಣಿಕ ವಿಶಿಷ್ಟ ಮಕ್ಕಳಲ್ಲಿ ನೋಡ್ತೀವಿ. ಇವು ವಿಶಿಷ್ಟ ಮಕ್ಕಳ ಬಗ್ಗೆ ವ್ಯಾಖ್ಯೆ ಮತ್ತು ಅವುಗಳ ವಿಂಗಡಣೆ. ಇನ್ನು ಮುಂದಿನ ತರಗತಿಗಳಲ್ಲಿ ನಾವು ಇದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಮುಂದಿನ ತರಗತಿಯಲ್ಲಿ ವಿಶೇಷ ಶಿಕ್ಷಣ, ಸ್ಪೆಷಲ್ ಎಜುಕೇಷನ್ ಫಾರ್ ಸ್ಪೆಷಲ್ ಚೈಲ್ಡ್ ಬಗ್ಗೆ ನೋಡೋಣ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.